ಮಧ್ಯಪ್ರಾಚ್ಯ ಯುದ್ಧದ ವಿಚಾರವಾಗಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ. ಇಸ್ರೇಲ್ ನಡೆಸಿದ ದಾಳಿಗೆ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಳ್ಕೊತಾ ಇದೆ ಇರಾನ್. ಅಲಿ ಲಾರಿಜಾನಿ ಈತ ಅಯಾತುಲ್ಲಾ ಅಲಿ ಖಮೇನಿ ಅವರ ಪರಮಾಪ್ತ, ಜೊತೆಗೆ ಭದ್ರತಾ ಮುಖ್ಯಸ್ಥ ಕೂಡ. ಸೊ ಆತನನ್ನು ಹೊಡೆದುರುಳಿಸಲಾಗಿದೆ. ಸುಲೇಮಾನಿ ಅಂತ ಮತ್ತೊಬ್ಬ ಅಧಿಕಾರಿ, ಇಬ್ಬರನ್ನೂ ಕೂಡ ಇಸ್ರೇಲ್ ದಾಳಿಯಲ್ಲಿ ಕಳ್ಕೊಂಡಿದೆ. ಈಗ ಅವರ ಅಂತ್ಯಕ್ರಿಯೆ ಇರಾನ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಹಿರಿಯ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಮತ್ತು ಬಸೀದ್ ಟಾಪ್ ಕಮಾಂಡರ್ ಗೋಲಾಮ್ ರೇಸ್ ಸೊಲೈಮಾನಿ ಇಬ್ಬರನ್ನು ಕೂಡ ಇಸ್ರೇಲ್ ಹತ್ಯೆ ಮಾಡಿತ್ತು. ಆರಂಭದಲ್ಲಿ ಇದನ್ನು ಇರಾನ್ ಅಲ್ಲಗಳೆದಿತ್ತು, ಬಟ್ ಈಗ ಅದನ್ನು ಕನ್ಫರ್ಮ್ ಮಾಡಿದೆ. ಇರಾನ್ ಕಡೆಯಿಂದಲೇ ಅಂತ್ಯಕ್ರಿಯೆ ಕೂಡ ಈಗ ನಡೀತಾ ಇರತಕ್ಕಂಥದ್ದು. ಇನ್ಫ್ಯಾಕ್ಟ್ ಈ ಯುದ್ಧ ಆರಂಭ ಆಗಿದ್ದೇ ಆಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆಯಿಂದ. ಒಂದೇ ಏಟಿಗೆ ದೊಡ್ಡ ದೊಡ್ಡ ಲೀಡರ್ಗಳನ್ನೆಲ್ಲ ಹೊಡೆದಾಕಲಾಗಿತ್ತು. ಆಮೇಲೆ ಯುದ್ಧ ತೀವ್ರ ಸಂಘರ್ಷ ಪಡಿತು. ಈಗ ಮತ್ತೊಂದು ನಾಯಕರನ್ನು ಕಳ್ಕೊಳ್ತಕ್ಕಂಥದ್ದು ಕೂಡ ದೊಡ್ಡ ಸೆಟ್ ಬ್ಯಾಕ್ ಒಂದು ದೇಶಕ್ಕೆ. ಇರಾನ್ ಎಷ್ಟೇ ದಾಳಿ ಮಾಡ್ತಾ ಇರ್ಬೋದು, ಬಟ್ ತನ್ನ ದೇಶದ ದೊಡ್ಡ ದೊಡ್ಡ ನಾಯಕರನ್ನು ಕಳ್ಕೊತಾ ಇದೆ. ಈ ನಡುವೆ ಮುಜ್ತಬಾ ಅಲಿ ಖಮೇನಿ, ಈಗಿನ ಸುಪ್ರೀಂ ಲೀಡರ್, ಆತನ ಪರಿಸ್ಥಿತಿ ಹೇಗಿದೆಯೋ ಏನೋ ಗೊತ್ತಿಲ್ಲ. ಕೋಮಾದಲ್ಲಿದ್ದಾರೆ ಅಂತಾರೆ. ಅದ್ರ ಬಗ್ಗೆ ಯಾವುದೇ ಕ್ಲಾರಿಫಿಟಿ ಕೊಡ್ತಾ ಇಲ್ಲ ಇರಾನ್ನವರು. ಈಗ ಮತ್ತಿಬ್ಬರನ್ನ ಕಳ್ಕೊಂಡಿದೆ.